ರಾಷ್ಟ್ರ ರಾಜಧಾನಿಯಲ್ಲಿ ಮುಂಗಾರು ಮಳೆ ಆರ್ಭಟ ಜೋರಾಗಿದೆ. ರಾತ್ರಿ ಇಡೀ ಸುರಿದ ಧಾರಾಕಾರ ಮಳೆಗೆ ದೆಹಲಿ ತತ್ತರಿಸಿ ಹೋಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗಿರುವಂತದ್ದು, ಹಾಗಾಗಿ ದೆಹಲಿ ತತ್ತರಿಸಿ ಹೋಗಿದೆ. ರಣಚಂಡಿ ಮಳೆಗೆ ರಸ್ತೆಗಳೆಲ್ಲ ಕೂಡ ಕೆರೆಯಂತಾಗೋಗಿದೆ. ಅಂಡರ್ ಪಾಸ್ಗಳು ಜಲಾವೃತ ಆಗಿದೆ. ಸವಾರರು ಪರದಾಟವನ್ನ ಮಾಡ್ತಾ ಇದ್ದಾರೆ. ನೆರೆ ನೀರಿನಲ್ಲಿ ಸಿಲುಕಿದಂತಹ ಕಾರು ಚಾಲಕನ ಪರದಾಟ ಇದೆಲ್ಲವೂ ಕೂಡ ರಾಷ್ಟ್ರ ರಾಜಧಾನಿಯಲ್ಲಿ ಕಂಡು ಬರ್ತಿರುವಂತಹ ವಿಚಾರ. ಇನ್ನು ದೆಹಲಿ ವಿಮಾನ ನಿಲ್ದಾಣದ ಟರ್ಮಿನಲ್ 1ರಲ್ಲಿ ಛಾವಣಿ ಕುಸಿದು 4 ಮಂದಿಗೆ ಗಾಯ ಆಗಿದೆ. ರಾಷ್ಟ್ರ ರಾಜಧಾನಿಯಲ್ಲಿ ಭೀಕರ ಮಳೆಯಿಂದಾಗಿ ರಸ್ತೆಗಳೆಲ್ಲವೂ ಕೂಡ ಜಲಾವೃತ ಆಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ವಾಹನ ಸವಾರರು ಪರದಾಡ್ತಾ ಇದ್ದಾರೆ. ಒಂದು ಜಾಗದಿಂದ ಮತ್ತೊಂದು ರೋಡ್ ಕ್ರಾಸ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ನೋಡಿ ಎಷ್ಟು ನಿಧಾನವಾಗಿ ಹೋಗುವಂತಹ ಸಿಚುವೇಶನ್ ಕ್ರಿಯೇಟ್ ಆಗಿದೆ ಅಂತಂದರೆ, ನದಿಯಂತೆ ನೀರು ಹರಿದು ಹೋಗ್ತಾ ಇದೆ. ದ್ವಿಚಕ್ರ ವಾಹನದವರು ಅದನ್ನು ತಳ್ಕೊಂಡು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅಷ್ಟು ಆ ಮುಳುಗಡೆ ಆಗುವಂತಹ ಸಿಚುವೇಶನ್ ರೀತಿಯಲ್ಲಿ ನೀರು ಹರಿತಾ ಇರುವಂಥದ್ದು. ರಾತ್ರಿ ಇಡೀ ಧಾರಾಕಾರವಾದಂತಹ ಮಳೆ ಸುರಿದಿದೆ. ಹಾಗಾಗಿ ರಸ್ತೆಯೆಲ್ಲ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು. ನೋಡಿ ಒಳಗಡೆ ಇದರಿಂದ ನೀರು ಉಕ್ಕಿ ಬರುವಂತಹ ದೃಶ್ಯವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಂಡರ್ ಪಾಸ್ಗಳು ಕಂಪ್ಲೀಟ್ ಆಗಿ ಜಲಾವೃತ ಆಗಿಬಿಟ್ಟಿದೆ. ರಸ್ತೆಯನ್ನು ಕ್ರಾಸ್ ಮಾಡೋದಕ್ಕೂ ಕೂಡ ವಾಹನ ಸವಾರರಿಗೆ ಕಷ್ಟ ಆಗ್ತಾ ಇದೆ. ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಹಾಗಾಗಿ ಬೇರೆ ಬೇರೆ ರೂಟ್ಗಳ ಮುಖಾಂತರವಾಗಿ ಹೋಗುವಂತಹ ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ. ಟೂ ವೀಲರ್ ಅವರ ಪರಿಸ್ಥಿತಿ ಅಂತೂ ಹೇಳತೀರದಾಗಿದೆ. ಯಾಕಂದರೆ ಇದು 4 ದ್ವಿಚಕ್ರ ವಾಹನದವರಿಗೆ ಇರುವಂತಹ ಸಮಸ್ಯೆ ಏನಿದೆ ಅಲ್ಲ, ಅದು ಹೇಳತೀರದಾಗಿರುವಂಥದ್ದು. ಇನ್ನು ಕಾರ್ನಲ್ಲಿ ಹೋದಂಥವರಿಗೆ ಅಷ್ಟು ಸಮಸ್ಯೆ ಆಗೋದಿಲ್ಲ, ಹೇಗೋ ಬಚಾವಾಗ್ತಾರೆ. ನೋಡಿ ಟೂ ವೀಲರ್ ಅವರ ಸಿಚುವೇಶನ್ ಹೇಗಿದೆ ಅಂತ ಹೇಳಿ ತಳ್ಕೊಂಡು ಗಾಡಿಯನ್ನು ಹೋಗುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಲಾರಿ ಕೂಡ ಹೋಗೋದಕ್ಕೂ ಕಷ್ಟ ಆಗ್ತಾ ಇದೆ. ನಿಧಾನಗತಿಯಲ್ಲಿ ವಾಹನ ಚಲಾವಣೆಯನ್ನು ಮಾಡ್ತಾ ಇದ್ದಾರೆ. ಇಡೀ ರಾತ್ರಿ ಹಿಡಿ ಸುರಿದಿರುವಂತಹ ಭಾರೀ ಮಳೆಗೆ ಈ ರೀತಿಯಾದಂತಹ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಇನ್ನು ದೆಹಲಿಯ ವಿಮಾನ ನಿಲ್ದಾಣ ಏನಿದೆ, ಟರ್ಮಿನಲ್ 1ರಲ್ಲಿ ಛಾವಣಿ ಕುಸಿತ ಉಂಟಾಗಿದೆ. 4 ಮಂದಿ ಅಲ್ಲಿ ಮಂದಿಗೆ ಗಾಯ ಆಗಿರುವಂಥದ್ದು. ಸೊ ದೆಹಲಿಯ ದೃಶ್ಯಗಳನ್ನು, ಅಲ್ಲಿನ ರಸ್ತೆಯ ಪರಿಸ್ಥಿತಿಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ವಾಹನ ಸವಾರರು ಯಾವ ರೀತಿಯಾಗಿ ಪರಿತಪಿಸ್ತಾ ಇದ್ದಾರೆ ಅಂತ ಹೇಳಿ, ನಡೆದುಕೊಂಡು ವಾಹನವನ್ನು ತಳ್ಕೊಂಡು ಹೋಗುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ದೆಹಲಿಯ ವಾತಾವರಣ ಸದ್ಯದ ಪರಿಸ್ಥಿತಿಯಲ್ಲಿ ಈ ರೀತಿ ಇರುವಂಥದ್ದು. ನಿನ್ನೆ ಧಾರಾಕಾರ ಮಳೆ ಆಗಿದೆ. ಹಾಗಾಗಿ ರಸ್ತೆಯೆಲ್ಲ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ. ಒಂದು ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ, ಬೈಕನ್ನು ತಳ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ ಫುಲ್ ಕಂಪ್ಲೀಟ್ ಆಗಿ ನೀರು ನಿಂತು ಹೋಗ್ಬಿಟ್ಟಿದೆ. ಅಲ್ಲಿ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ಅಲ್ಲಿ ಫಲಕಗಳು ಹಾಕಿದ್ದಾರೆ, ಅಲ್ಲಿ ಎತ್ತರಕ್ಕೂ ಕೂಡ ನೀರು ನಿಂತಿದೆ ಅಂತ ಹೇಳಿದ್ರೆ, ದಾರಿಯನ್ನು ತೋರಿಸುವಂತಹ ಮಾರ್ಗವನ್ನು ಸೂಚಿಸುವಂತಹ ಫಲಕಗಳ ಎತ್ತರಕ್ಕೆ ನೀರು ನಿಂತಿದೆ ಅಂತಂದರೆ, ಯು ಜಸ್ಟ್ ಇಮ್ಯಾಜಿನ್ ಯಾವ ರೀತಿಯಾಗಿ ಮಳೆ ಬಂದಿದೆ ಅಂತ. ನೋಡಿ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇರೋ ಹಾಗೆ, ನಾವು ಕರ್ನಾಟಕದಲ್ಲಿ ಆದಂತಹ ಮಳೆಗೆ ನಾವು ತತ್ತರಿಸಿ ಹೋಗ್ಬಿಟ್ಟಿದ್ದೀವಿ. ಇನ್ನು ಅಲ್ಲಿ ಆಗಿರುವಂತಹ ಮಳೆಯನ್ನು ಗಮನಿಸ್ತಾ ಹೋದರೆ, ಲಾರಿ ಮೇಲ್ಗಡೆ ನಿಂತಿದ್ದಾರೆ. ಯಾವುದ್ರ ಮೇಲೆ ನಿಂತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ, ಆ ರೀತಿ ಇದೆ. ಬಟ್ ಅದು ಲಾರಿ ಮೇಲೆ ಜನ ನಿಂತಿರುವಂಥದ್ದು. ಅಷ್ಟು ಎತ್ತರಕ್ಕೆ ನೀರು ನಿಂತಿದೆ. ಆ ಮಟ್ಟಕ್ಕೆ ನೀರು ನಿಂತಿರುವಂಥದ್ದು. ಅಷ್ಟು ಮಳೆ ಆಗಿರುವಂಥದ್ದು ಇಡೀ ರಾತ್ರಿ. ನಮಗೆ ಮಾರ್ಗವನ್ನು ಸೂಚಿಸೋದಕ್ಕೆ ಅಂತ ಹೇಳಿ ಫಲಕಗಳನ್ನು ಹಾಕಿರ್ತಾರಲ್ಲ, ಅದರ ಎತ್ತರಕ್ಕೂ ಕೂಡ ನೀರು ನಿಂತು ಹೋಗ್ಬಿಟ್ಟಿದೆ. ನಮ್ಮಿಂದ ಎಷ್ಟು ಎತ್ತರಕ್ಕೆ ಅದು ಇರುತ್ತೆ, ಆ ಎತ್ತರಕ್ಕೂ ನೀರು ನಿಂತಿದೆ ಅಂತ ಹೇಳಿದ್ರೆ, ಅಂದರೆ ನಾವು ಅದರೊಳಗಡೆ ಮುಳುಗೆ ಹೋಗ್ಬಿಡ್ತೀವಿ. ಆ ರೀತಿಯಾಗಿ ಮಳೆ ಆಗಿರುವಂಥದ್ದು. ಕಂಪ್ಲೀಟಾಗಿ ಜಲಾವೃತ ಆಗಿದೆ. ವಾಹನ ಸವಾರರು ಸ್ಟ್ರಕ್ ಆಗಿ ಹೋಗ್ಬಿಟ್ಟಿದ್ದಾರೆ. ಒಂದು ಜಾಗದಿಂದ ಮತ್ತೊಂದು ಜಾಗದಕ್ಕೆ ಹೋಗೋದಕ್ಕೆ ಪರಿತಪಿಸ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಲಾರಿ ಕೂಡ ಅಲ್ಲಿ ಸ್ಟ್ರಕ್ ಆಗಿ ಹೋಗ್ಬಿಟ್ಟಿದೆ, ಮೂವ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಆ ಲಾರಿ ಡ್ರೈವರ ಅಥವಾ ಕ್ಲೀನರ್ ಅವರಿಬ್ಬರು ಕೂಡ ಅಲ್ಲಿ ಮೇಲ್ಗಡೆ ನಿಂತಿದ್ದಾರೆ. ಒಂದು ಕಡೆ ಬ್ರಿಡ್ಜ್ ಮೇಲ್ಗಡೆ ನಾವು ಗಮನಿಸ್ತಾ ಇದ್ವಿ, ರೈಲ್ ಹೋಗ್ತಾ ಇದೆ. ಆ ಎತ್ತರದವರೆಗೂ ಕೂಡ ನೀರು ನಿಂತ್ಕೊಳ್ಳುವಂತಹ ಸಾಧ್ಯತೆ ಕೂಡ ಹೇಳೋಕ್ಕಾಗಲ್ಲ. ಮತ್ತು ಇದೇ ರೀತಿಯಾದಂತಹ ಮಳೆ ಏನಾದರೂ ಆದರೆ. ಸೊ ಇದು ದೆಹಲಿಯ ಪರಿಸ್ಥಿತಿ ಆಗಿದೆ. ಅಲ್ಲಿನ ರೋಡ್ಗಳನ್ನು ನೋಡ್ತಾ ಇದ್ದೀವಿ. ವಾಹನ ಸವಾರರು ಪರಿತಪಿಸ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಮಹಾ ಮಳೆಗೆ ದೆಹಲಿ ತತ್ತರಿಸಿ ಹೋಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.